ಮಹೇಶ್ ಶೆಟ್ಟಿ ತಿಮರೋಡಿ ಪಾಲಿಗೆ ಇವತ್ತು ಮಹಾ ಮಂಗಳವಾರ. ಇವತ್ತು ತಿಮರೋಡಿಯ ಬಂಧನ ಭವಿಷ್ಯ ನಿರ್ಧಾರ ಆಗುತ್ತೆ. ಬಂಧನ ಆಗ್ತಾರಾ ಅನ್ನುವಂತ ಪ್ರಶ್ನೆ. ಮೂರು ವಿಚಾರಗಳಲ್ಲಿ ಇವತ್ತು ತಿಮರೋಡಿ ಪಾಲಿಗೆ ದಿ ಬಿಗ್ ಡೇ. ಈಗಾಗಲೇ 3 ನೋಟಿಸ್ ಅನ್ನ ಕೊಟ್ಟರು. 3 ನೋಟಿಸ್ಗೂ ಡೋಂಟ್ ಕೇರ್. ಇವತ್ತು ಬೇಲ್ ಭವಿಷ್ಯ ನಿರ್ಧಾರ ಆಗುತ್ತೆ. ವಿಚಾರಣೆಗೆ ಹಾಜರಾಗ್ತಾರಾ ಅನ್ನೋ ಪ್ರಶ್ನೆ. ಹಾಜರಾಗದೇ ಇದ್ರೆ ಮುಂದೇನು ಅನ್ನುವಂಥ ವಿಚಾರ. ಧರ್ಮಸ್ಥಳ ಷಡ್ಯಂತ್ರ ಸೂತ್ರಧಾರನಿಗೆ ಮಹಾ ಸಂಕಷ್ಟ. ಈಗ ಬುರುಡೆ ಗ್ಯಾಂಗ್ ಕ್ಯಾಪ್ಟನ್ಗೆ ಮೂರು ಕಂಟಕಗಳು. ಗಡಿಪಾರು ರದ್ದು ಕೋರಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಈಗ ಆ ವಿಚಾರಣೆ ಕೂಡ ಇದೆ ಹೈಕೋರ್ಟ್ನಲ್ಲಿ. ಗಡಿಪಾರು ಆದೇಶ ಭವಿಷ್ಯ ಇವತ್ತು ಇತ್ಯರ್ಥ ಆಗುತ್ತೆ. ಮಂಗಳೂರು ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನ ಕೂಡ ಹಾಕಿದ್ದಾರೆ. ಆ ಅರ್ಜಿಯ ವಿಚಾರಣೆ ಕೂಡ ಇವತ್ತು ನಡೆಯುತ್ತೆ. ಬಂಧನ ಭೀತಿಯಲ್ಲಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ. ಬಂಧನ ಆಗತ್ತಾ ಅನ್ನುವಂಥ ಪ್ರಶ್ನೆ. ನಿರೀಕ್ಷಣಾ ಜಾಮೀನು ಭವಿಷ್ಯ ಏನಾಗುತ್ತೆ ಅನ್ನುವಂಥ ಪ್ರಶ್ನೆ. ಜಾಮೀನು ಸಿಗದೇ ಇದ್ದಂಥ ಸಂದರ್ಭದಲ್ಲಿ ಹಾಗಾದರೆ ಬಂಧನ ಫಿಕ್ಸಾ? ಜೊತೆಯಲ್ಲಿ ಶಸ್ತ್ರಾಸ್ತ್ರ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ 3 ನೋಟಿಸ್ ಕೊಟ್ಟರು. 3 ನೋಟಿಸ್ಗೂ ಕೂಡ ಯಾವುದೇ ರೀತಿಯ ರೆಸ್ಪಾನ್ಸ್ ಇಲ್ಲ. ಸುಮಾರು 10 ದಿನಗಳು ಕಳೆಯಿತು ನೋಟಿಸ್ ಮೇಲೆ ನೋಟಿಸನ್ನು ಕೊಡೋದಕ್ಕೆ ಆರಂಭ ಮಾಡಿ. ಆದರೆ ಯಾವ ನೋಟಿಸ್ಗೂ ಕೂಡ ಉತ್ತರ ಬರದೇ ಇರೋದ್ರಿಂದ ಈಗ ಲಾಕ್ ಆಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ನಿರೀಕ್ಷಣಾ ಜಾಮೀನಿನ ಅರ್ಜಿ ವಿಚಾರಣೆ. ಅದರ ಜೊತೆಯಲ್ಲಿ ಈಗ ಈ ಗಡಿಪಾರು ಮಾಡಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅದನ್ನು ಕೂಡ ಪ್ರಶ್ನಿಸಿ ಅರ್ಜಿಯನ್ನ ಹಾಕಿದ್ದಾರೆ. ಅದರ ಭವಿಷ್ಯ ಕೂಡ ಇವತ್ತು ನಿರ್ಧಾರ ಆಗತ್ತೆ. ಏನಾಗುತ್ತೆ ಅನ್ನುವಂಥ ಕುತೂಹಲ ಅಂತೂ ಸದ್ಯಕ್ಕಿದೆ. ಮಹೇಶ್ ಶೆಟ್ಟಿ ತಿಮರೋಡಿ ಪಾಲಿಗೆ ಇವತ್ತು ಮಹಾ ಮಂಗಳವಾರ. ಇವತ್ತು ತಿಮರೋಡಿಯ ಬಂಧನ ಭವಿಷ್ಯ ನಿರ್ಧಾರ ಆಗುತ್ತೆ. ಬಂಧನ ಆಗ್ತಾರಾ ಅನ್ನುವಂಥ ಪ್ರಶ್ನೆ. 3 ವಿಚಾರಗಳಲ್ಲಿ ಇವತ್ತು ತಿಮರೋಡಿ ಪಾಲಿಗೆ ದಿ ಬಿಗ್ ಡೇ. ಈಗಾಗಲೇ 3 ನೋಟಿಸ್ ಅನ್ನ ಕೊಟ್ಟರು. 3 ನೋಟಿಸ್ಗೂ ಡೋಂಟ್ ಕೇರ್. ಇವತ್ತು ಬೇಲ್ ಭವಿಷ್ಯ ನಿರ್ಧಾರ ಆಗುತ್ತೆ. ವಿಚಾರಣೆಗೆ ಹಾಜರಾಗ್ತಾರಾ ಅನ್ನೋ ಪ್ರಶ್ನೆ. ಹಾಜರಾಗದೇ ಇದ್ರೆ ಮುಂದೇನು ಅನ್ನುವಂಥ ವಿಚಾರ. ಧರ್ಮಸ್ಥಳ ಷಡ್ಯಂತ್ರ ಸೂತ್ರಧಾರನಿಗೆ ಮಹಾ ಸಂಕಷ್ಟ. ಈಗ ಬುರುಡೆ ಗ್ಯಾಂಗ್ ಕ್ಯಾಪ್ಟನ್ಗೆ ಮೂರು ಕಂಟಕಗಳು. ಗಡಿಪಾರು ರದ್ದು ಕೋರಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಈಗ ಆ ವಿಚಾರಣೆ ಕೂಡ ಇದೆ ಹೈಕೋರ್ಟ್ನಲ್ಲಿ. ಗಡಿಪಾರು ಆದೇಶ ಭವಿಷ್ಯ ಇವತ್ತು ಇತ್ಯರ್ಥ ಆಗುತ್ತೆ. ಮಂಗಳೂರು ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನ ಕೂಡ ಹಾಕಿದ್ದಾರೆ. ಆ ಅರ್ಜಿಯ ವಿಚಾರಣೆ ಕೂಡ ಇವತ್ತು ನಡೆಯುತ್ತೆ. ಬಂಧನ ಭೀತಿಯಲ್ಲಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ. ಬಂಧನ ಆಗತ್ತಾ ಅನ್ನುವಂಥ ಪ್ರಶ್ನೆ. ನಿರೀಕ್ಷಣಾ ಜಾಮೀನು ಭವಿಷ್ಯ ಏನಾಗುತ್ತೆ ಅನ್ನುವಂಥ ಪ್ರಶ್ನೆ. ಜಾಮೀನು ಸಿಗದೇ ಇದ್ದಂಥ ಸಂದರ್ಭದಲ್ಲಿ ಹಾಗಾದರೆ ಬಂಧನ ಫಿಕ್ಸಾ? ಜೊತೆಯಲ್ಲಿ ಶಸ್ತ್ರಾಸ್ತ್ರ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ 3 ನೋಟಿಸ್ ಕೊಟ್ಟರು. 3 ನೋಟಿಸ್ಗೂ ಕೂಡ ಯಾವುದೇ ರೀತಿಯ ರೆಸ್ಪಾನ್ಸ್ ಇಲ್ಲ. ಸುಮಾರು 10 ದಿನಗಳು ಕಳೆಯಿತು ನೋಟಿಸ್ ಮೇಲೆ ನೋಟಿಸನ್ನು ಕೊಡೋದಕ್ಕೆ ಆರಂಭ ಮಾಡಿ. ಆದರೆ ಯಾವ ನೋಟಿಸ್ಗೂ ಕೂಡ ಉತ್ತರ ಬರದೇ ಇರೋದ್ರಿಂದ ಈಗ ಲಾಕ್ ಆಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ನಿರೀಕ್ಷಣಾ ಜಾಮೀನಿನ ಅರ್ಜಿ ವಿಚಾರಣೆ. ಅದರ ಜೊತೆಯಲ್ಲಿ ಈಗ ಈ ಗಡಿಪಾರು ಮಾಡಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅದನ್ನು ಕೂಡ ಪ್ರಶ್ನಿಸಿ ಅರ್ಜಿಯನ್ನ ಹಾಕಿದ್ದಾರೆ. ಅದರ ಭವಿಷ್ಯ ಕೂಡ ಇವತ್ತು ನಿರ್ಧಾರ ಆಗತ್ತೆ. ಏನಾಗುತ್ತೆ ಅನ್ನುವಂಥ ಕುತೂಹಲ ಅಂತೂ ಸದ್ಯಕ್ಕಿದೆ. ಮಹೇಶ್ ಶೆಟ್ಟಿ ತಿಮರೋಡಿ ಪಾಲಿಗೆ ಇವತ್ತು ಮಹಾ ಮಂಗಳವಾರ. ಇವತ್ತು ತಿಮರೋಡಿಯ ಬಂಧನ ಭವಿಷ್ಯ ನಿರ್ಧಾರ ಆಗುತ್ತೆ. ಬಂಧನ ಆಗ್ತಾರಾ ಅನ್ನುವಂಥ ಪ್ರಶ್ನೆ. 3 ವಿಚಾರಗಳಲ್ಲಿ ಇವತ್ತು ತಿಮರೋಡಿ ಪಾಲಿಗೆ ದಿ ಬಿಗ್ ಡೇ. ಈಗಾಗಲೇ 3 ನೋಟಿಸ್ ಅನ್ನ ಕೊಟ್ಟರು. 3 ನೋಟಿಸ್ಗೂ ಡೋಂಟ್ ಕೇರ್. ಇವತ್ತು ಬೇಲ್ ಭವಿಷ್ಯ ನಿರ್ಧಾರ ಆಗುತ್ತೆ. ವಿಚಾರಣೆಗೆ ಹಾಜರಾಗ್ತಾರಾ ಅನ್ನೋ ಪ್ರಶ್ನೆ. ಹಾಜರಾಗದೇ ಇದ್ರೆ ಮುಂದೇನು ಅನ್ನುವಂಥ ವಿಚಾರ. ಧರ್ಮಸ್ಥಳ ಷಡ್ಯಂತ್ರ ಸೂತ್ರಧಾರನಿಗೆ ಮಹಾ ಸಂಕಷ್ಟ. ಈಗ ಬುರುಡೆ ಗ್ಯಾಂಗ್ ಕ್ಯಾಪ್ಟನ್ಗೆ ಮೂರು ಕಂಟಕಗಳು. ಗಡಿಪಾರು ರದ್ದು ಕೋರಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಈಗ ಆ ವಿಚಾರಣೆ ಕೂಡ ಇದೆ ಹೈಕೋರ್ಟ್ನಲ್ಲಿ. ಗಡಿಪಾರು ಆದೇಶ ಭವಿಷ್ಯ ಇವತ್ತು ಇತ್ಯರ್ಥ ಆಗುತ್ತೆ. ಮಂಗಳೂರು ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನ ಕೂಡ ಹಾಕಿದ್ದಾರೆ. ಆ ಅರ್ಜಿಯ ವಿಚಾರಣೆ ಕೂಡ ಇವತ್ತು ನಡೆಯುತ್ತೆ. ಬಂಧನ ಭೀತಿಯಲ್ಲಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ. ಬಂಧನ ಆಗತ್ತಾ ಅನ್ನುವಂಥ ಪ್ರಶ್ನೆ. ನಿರೀಕ್ಷಣಾ ಜಾಮೀನು ಭವಿಷ್ಯ ಏನಾಗುತ್ತೆ ಅನ್ನುವಂಥ ಪ್ರಶ್ನೆ. ಜಾಮೀನು ಸಿಗದೇ ಇದ್ದಂಥ ಸಂದರ್ಭದಲ್ಲಿ ಹಾಗಾದರೆ ಬಂಧನ ಫಿಕ್ಸಾ? ಜೊತೆಯಲ್ಲಿ ಶಸ್ತ್ರಾಸ್ತ್ರ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ 3 ನೋಟಿಸ್ ಕೊಟ್ಟರು. 3 ನೋಟಿಸ್ಗೂ ಕೂಡ ಯಾವುದೇ ರೀತಿಯ ರೆಸ್ಪಾನ್ಸ್ ಇಲ್ಲ. ಸುಮಾರು 10 ದಿನಗಳು ಕಳೆಯಿತು ನೋಟಿಸ್ ಮೇಲೆ ನೋಟಿಸನ್ನು ಕೊಡೋದಕ್ಕೆ ಆರಂಭ ಮಾಡಿ. ಆದರೆ ಯಾವ ನೋಟಿಸ್ಗೂ ಕೂಡ ಉತ್ತರ ಬರದೇ ಇರೋದ್ರಿಂದ ಈಗ
ಲಾಕ್ ಆಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ನಿರೀಕ್ಷಣಾ ಜಾಮೀನಿನ ಅರ್ಜಿ ವಿಚಾರಣೆ, ಅದರ ಜೊತೆಯಲ್ಲಿ ಈಗ ಈ ಗಡೀಪಾರು ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅದನ್ನು ಕೂಡ ಪ್ರಶ್ನಿಸಿ ಅರ್ಜಿಯನ್ನ ಹಾಕಿದ್ದಾರೆ. ಅದರ ಭವಿಷ್ಯ ಕೂಡ ಇವತ್ತು ನಿರ್ಧಾರ ಆಗುತ್ತೆ, ಏನಾಗುತ್ತೆ ಅನ್ನುವಂತ ಕುತೂಹಲ ಅಂತೂ ಸದ್ಯಕ್ಕಿದೆ. ಮಹೇಶ್ ಶೆಟ್ಟಿ ತಿಮರೋಡಿ ಪಾಲಿಗೆ ಇವತ್ತು ಮಹಾ ಮಂಗಳವಾರ. ಇವತ್ತು ತಿಮರೋಡಿಯ ಬಂಧನ ಭವಿಷ್ಯ ನಿರ್ಧಾರ ಆಗುತ್ತೆ. ಬಂಧನ ಆಗ್ತಾರಾ ಅನ್ನುವಂತ ಪ್ರಶ್ನೆ, 3 ವಿಚಾರಗಳಲ್ಲಿ ಇವತ್ತು ತಿಮರೋಡಿ ಪಾಲಿಗೆ ದಿ ಬಿಗ್ ಡೇ. ಈಗಾಗಲೇ 3 ನೋಟಿಸ್ ಅನ್ನ ಕೊಟ್ಟರು. 3 ನೋಟಿಸ್ಗೂ ಡೋಂಟ್ ಕೇರ್. ಇವತ್ತು ಬೇಲ್ ಭವಿಷ್ಯ ನಿರ್ಧಾರ ಆಗುತ್ತೆ. ವಿಚಾರಣೆಗೆ ಹಾಜರಾಗ್ತಾರಾ ಅನ್ನೋ ಪ್ರಶ್ನೆ, ಹಾಜರಾಗದೇ ಇದ್ರೆ ಮುಂದೇನು ಅನ್ನುವಂಥ ವಿಚಾರ. ಧರ್ಮಸ್ಥಳ ಷಡ್ಯಂತ್ರ ಸೂತ್ರಧಾರನಿಗೆ ಮಹಾ ಸಂಕಷ್ಟ. ಈಗ ಬುರುಡೆ ಗ್ಯಾಂಗ್ ಕ್ಯಾಪ್ಟನ್ಗೆ 3 ಕಂಟಕಗಳು. ಗಡೀಪಾರು ರದ್ದು ಕೋರಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಈಗ ಆ ವಿಚಾರಣೆ ಕೂಡ ಇದೆ ಹೈಕೋರ್ಟ್ನಲ್ಲಿ. ಗಡೀಪಾರು ಆದೇಶ ಭವಿಷ್ಯ ಇವತ್ತು ಇತ್ಯರ್ಥ ಆಗುತ್ತೆ. ಮಂಗಳೂರು ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನ ಕೂಡ ಹಾಕಿದ್ದಾರೆ. ಆ ಅರ್ಜಿಯ ವಿಚಾರಣೆ ಕೂಡ ಇವತ್ತು ನಡೆಯುತ್ತೆ. ಬಂಧನ ಭೀತಿಯಲ್ಲಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ. ಬಂಧನ ಆಗತ್ತಾ ಅನ್ನುವಂಥ ಪ್ರಶ್ನೆ, ನಿರೀಕ್ಷಣಾ ಜಾಮೀನು ಭವಿಷ್ಯ ಏನಾಗುತ್ತೆ ಅನ್ನುವಂಥ ಪ್ರಶ್ನೆ. ಜಾಮೀನು ಸಿಗದೇ ಇದ್ದಂಥ ಸಂದರ್ಭದಲ್ಲಿ ಹಾಗಾದರೆ ಬಂಧನ ಫಿಕ್ಸಾ? ಜೊತೆಯಲ್ಲಿ ಶಸ್ತ್ರಾಸ್ತ್ರ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ 3 ನೋಟಿಸ್ ಕೊಟ್ಟರು. 3 ನೋಟಿಸ್ಗೂ ಕೂಡ ಯಾವುದೇ ರೀತಿಯ ರೆಸ್ಪಾನ್ಸ್ ಇಲ್ಲ. ಸುಮಾರು 10 ದಿನಗಳು ಕಳೆಯಿತು ನೋಟಿಸ್ ಮೇಲೆ ನೋಟಿಸನ್ನು ಕೊಡೋದಕ್ಕೆ ಆರಂಭ ಮಾಡಿ. ಆದರೆ ಯಾವ ನೋಟಿಸ್ಗೂ ಕೂಡ ಉತ್ತರ ಬರದೇ ಇರೋದ್ರಿಂದ ಈಗ ಲಾಕ್ ಆಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ನಿರೀಕ್ಷಣಾ ಜಾಮೀನಿನ ಅರ್ಜಿ ವಿಚಾರಣೆ, ಅದರ ಜೊತೆಯಲ್ಲಿ ಈಗ ಈ ಗಡೀಪಾರು ಮಾಡಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅದನ್ನು ಕೂಡ ಪ್ರಶ್ನಿಸಿ ಅರ್ಜಿಯನ್ನ ಹಾಕಿದ್ದಾರೆ. ಅದರ ಭವಿಷ್ಯ ಕೂಡ ಇವತ್ತು ನಿರ್ಧಾರ ಆಗುತ್ತೆ, ಏನಾಗುತ್ತೆ ಅನ್ನುವಂಥ ಕುತೂಹಲ ಅಂತೂ ಸದ್ಯಕ್ಕಿದೆ. ಮಹೇಶ್ ಶೆಟ್ಟಿ ತಿಮರೋಡಿ ಪಾಲಿಗೆ ಇವತ್ತು ಮಹಾ ಮಂಗಳವಾರ. ಇವತ್ತು ತಿಮರೋಡಿಯ ಬಂಧನ ಭವಿಷ್ಯ ನಿರ್ಧಾರ ಆಗುತ್ತೆ. ಬಂಧನ ಆಗ್ತಾರಾ ಅನ್ನುವಂಥ ಪ್ರಶ್ನೆ, 3 ವಿಚಾರಗಳಲ್ಲಿ ಇವತ್ತು ತಿಮರೋಡಿ ಪಾಲಿಗೆ ದಿ ಬಿಗ್ ಡೇ. ಈಗಾಗಲೇ 3 ನೋಟಿಸ್ ಅನ್ನ ಕೊಟ್ಟರು. 3 ನೋಟಿಸ್ಗೂ ಡೋಂಟ್ ಕೇರ್. ಇವತ್ತು ಬೇಲ್ ಭವಿಷ್ಯ ನಿರ್ಧಾರ ಆಗುತ್ತೆ. ವಿಚಾರಣೆಗೆ ಹಾಜರಾಗ್ತಾರಾ ಅನ್ನೋ ಪ್ರಶ್ನೆ, ಹಾಜರಾಗದೇ ಇದ್ರೆ ಮುಂದೇನು ಅನ್ನುವಂಥ ವಿಚಾರ. ಧರ್ಮಸ್ಥಳ ಷಡ್ಯಂತ್ರ ಸೂತ್ರಧಾರನಿಗೆ ಮಹಾ ಸಂಕಷ್ಟ. ಈಗ ಬುರುಡೆ ಗ್ಯಾಂಗ್ ಕ್ಯಾಪ್ಟನ್ಗೆ 3 ಕಂಟಕಗಳು. ಗಡೀಪಾರು ರದ್ದು ಕೋರಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಈಗ ಆ ವಿಚಾರಣೆ ಕೂಡ ಇದೆ ಹೈಕೋರ್ಟ್ನಲ್ಲಿ. ಗಡೀಪಾರು ಆದೇಶ ಭವಿಷ್ಯ ಇವತ್ತು ಇತ್ಯರ್ಥ ಆಗುತ್ತೆ. ಮಂಗಳೂರು ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನ ಕೂಡ ಹಾಕಿದ್ದಾರೆ. ಆ ಅರ್ಜಿಯ ವಿಚಾರಣೆ ಕೂಡ ಇವತ್ತು ನಡೆಯುತ್ತೆ. ಬಂಧನ ಭೀತಿಯಲ್ಲಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ. ಬಂಧನ ಆಗತ್ತಾ ಅನ್ನುವಂಥ ಪ್ರಶ್ನೆ, ನಿರೀಕ್ಷಣಾ ಜಾಮೀನು ಭವಿಷ್ಯ ಏನಾಗುತ್ತೆ ಅನ್ನುವಂಥ ಪ್ರಶ್ನೆ. ಜಾಮೀನು ಸಿಗದೇ ಇದ್ದಂಥ ಸಂದರ್ಭದಲ್ಲಿ ಹಾಗಾದರೆ ಬಂಧನ ಫಿಕ್ಸಾ? ಜೊತೆಯಲ್ಲಿ ಶಸ್ತ್ರಾಸ್ತ್ರ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ 3 ನೋಟಿಸ್ ಕೊಟ್ಟರು. 3 ನೋಟಿಸ್ಗೂ ಕೂಡ ಯಾವುದೇ ರೀತಿಯ ರೆಸ್ಪಾನ್ಸ್ ಇಲ್ಲ. ಸುಮಾರು 10 ದಿನಗಳು ಕಳೆಯಿತು ನೋಟಿಸ್ ಮೇಲೆ ನೋಟಿಸನ್ನು ಕೊಡೋದಕ್ಕೆ ಆರಂಭ ಮಾಡಿ. ಆದರೆ ಯಾವ ನೋಟಿಸ್ಗೂ ಕೂಡ ಉತ್ತರ ಬರದೇ ಇರೋದ್ರಿಂದ ಈಗ ಲಾಕ್ ಆಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ನಿರೀಕ್ಷಣಾ ಜಾಮೀನಿನ ಅರ್ಜಿ ವಿಚಾರಣೆ, ಅದರ ಜೊತೆಯಲ್ಲಿ ಈಗ ಈ ಗಡೀಪಾರು ಮಾಡಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅದನ್ನು ಕೂಡ ಪ್ರಶ್ನಿಸಿ ಅರ್ಜಿಯನ್ನ ಹಾಕಿದ್ದಾರೆ. ಅದರ ಭವಿಷ್ಯ ಕೂಡ ಇವತ್ತು ನಿರ್ಧಾರ ಆಗುತ್ತೆ, ಏನಾಗುತ್ತೆ ಅನ್ನುವಂಥ ಕುತೂಹಲ ಅಂತೂ ಸದ್ಯಕ್ಕಿದೆ.